ಎಲ್ಲರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹಾಗೆಯೇ ಅಷ್ಟೇ ರುಚಿಯಾಗಿರುವಂತಹ ಹೀರೆಕಾಯಿ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾನೇ ಸಿಂಪಲ್, ಮಾಡೋದಕ್ಕೂ ಕೂಡ ಹಾಗೆಯೇ ಅಷ್ಟೇನೆ ರುಚಿಯಾಗಿರುತ್ತೆ. ಇದು ಹೊಸ ರುಚಿ ಕೂಡ ಅಂತಾನೂ ಹೇಳ್ಬಹುದು. ಹಾಗೆಯೇ ಇದನ್ನ ರೊಟ್ಟಿ, ಚಪಾತಿ, ದೋಸೆ ಎಲ್ಲದ್ರ ಜೊತೆನೂ ಕೂಡ ಹಾಗೆಯೇ ಅನ್ನದ ಜೊತೆ ಸೈಡ್ ಡಿಶ್ ಆಗೂ ಕೂಡ ನಾವು ಇದನ್ನ ಹಾಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಒಂದು 1/4 kg ಆಗುವಷ್ಟು ನಾನು ಇಲ್ಲಿ ಎಳೆ ಹೀರೆಕಾಯಿನ ತಗೊಂಡಿದ್ದೀನಿ. ಆದಷ್ಟು ಈ ಚಟ್ನಿನ ಮಾಡೋದಕ್ಕೆ ನಾವು ಎಳೆ ಹೀರೆಕಾಯಿನ ತಗೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಆಮೇಲೆ ಚೆನ್ನಾಗಿ ಅದನ್ನ ತೊಳೆದು ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಕಟ್ ಮಾಡ್ತಿದ್ದೀನಲ್ಲ, ಇಷ್ಟು ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು. ತುಂಬಾ ದಪ್ಪ ಕಟ್ ಮಾಡ್ಕೊಂಡ್ರೆ ಅದನ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣಾಗಿ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಕಟ್ ಮಾಡಿದ್ದಾಗಿದೆ. ಹಾಗೆಯೇ ಒಂದು 3 ಈರುಳ್ಳಿನ ನಾನು ಮೀಡಿಯಂ ಗಾತ್ರದ 3 ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಇವೆರಡನ್ನೂ ಹಾಕೊಂಡು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಒಣಮೆಣಸಿನಕಾಯಿನ ಸೇರಿಸ್ಕೋಬೇಕಾಗುತ್ತೆ. ನೀವು ಒಣಮೆಣಸಿನಕಾಯಿ ಇಷ್ಟ ಇಲ್ಲ ಅನ್ನೋರು ಹಸಿರು ಮೆಣಸಿನಕಾಯಿ ಕೂಡ ಇಲ್ಲಿ ಸೇರಿಸ್ಕೋಬಹುದು. ನೋಡಿ ಇವಾಗ ಒಣಮೆಣಸಿನಕಾಯಿ ಒಂದು 7 ರಿಂದ 8 ಒಣಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ನೋಡಿ ಸೇರಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು 2 ಮೆಣಸಿನಕಾಯಿ ಹಾಕೋಬಹುದು ನೀವು. ನೋಡಿ ಇಷ್ಟು ಫ್ರೈ ಆದ್ಮೇಲೆ ಇದನ್ನ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಮಿಕ್ಸಿ ಜಾರ್ಗೆ ಹಾಕುವಾಗ ಮೆಣಸಿನಕಾಯಿ ಹಾಕಿರೋದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನೋಡಿ ಇವಾಗ ನಾನು ಇಲ್ಲಿ ಜಾರ್ಗೆ ಹಾಕೊಂಡಿದ್ದೀನಿ. ಈ ಜಾರ್ಗೆ ಸೇರಿಸ್ಕೊಂಡಾದ್ಮೇಲೆ ಅದೇ ಎಣ್ಣೆ ಉಳ್ದಿತ್ತಲ್ಲ, ಪ್ಯಾನ್ ಅಲ್ಲಿ ಎಣ್ಣೆ ಉಳ್ದಿದ್ಯಲ್ಲ, ಅದಕ್ಕೇನೆ ನಾವು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ. ನೀವು ಇನ್ನೂ ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೂ ಸ್ವಲ್ಪ ಎಣ್ಣೆನ ಹಾಕೋಬಹುದು ಇದಕ್ಕೆ. ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಂದ್ರೆ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ಸ್ವಲ್ಪ ಈ ತರ ಬಾಡಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರುವಂತ ಹೀರೆಕಾಯಿನ ಸೇರಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಹೀರೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಹೀರೆಕಾಯಿ ಈರುಳ್ಳಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಹೀರೆಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಹೀರೆಕಾಯಿನಲ್ಲಿರುವಂಥ ಹಸಿ ಅಂಶ ಸ್ವಲ್ಪ ಇರಬಾರ್ದು. ಅಷ್ಟು ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 3-4 ನಿಮಿಷ ತಗೊಳುತ್ತೆ. ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಉಪ್ಪನ್ನ ಹಾಕೋದ್ರಿಂದ ಈ ಹೀರೆಕಾಯಿ ಬೇಗ ಬಾಡುತ್ತೆ, ಬೇಗ ಸಾಫ್ಟ್ ಆಗುತ್ತೆ. ಇದನ್ನ ಮುಚ್ಚಳನ ಮುಚ್ಚಾದ್ರೂ ಬೇಯಿಸ್ಕೋಬಹುದು, ಅಥವಾ ಇದಕ್ಕೆ ನೀರು ಹಾಕೋ ಹಾಗಿಲ್ಲ, ಬರೀ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು. ನೋಡಿ ಈ ತರ ಮುಚ್ಚಾರು ಬೇಯಿಸ್ಕೋಬಹುದು, ಅಥವಾ ಓಪನ್ ಹಾಕಾದ್ರೂ ಕೂಡ ಬೇಯಿಸ್ಕೋಬಹುದು. ಆದ್ರೆ ಈ ತರ ಮುಚ್ಚಳನ ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಮುಚ್ಚಳ ಮುಚ್ಚಾದ್ಮೇಲೆ ಒಂದ್ಸಲ ತೆಗೆದು ಅದನ್ನ ಮತ್ತೆ ತಿರುಗಿಸಿ ಮತ್ತೆ ಮುಚ್ಚಳನ ಮುಚ್ಚಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಹೀರೆಕಾಯಿನ ಹೀಗೆ ಕಟ್ ಮಾಡಿದ್ರೆ ಪೀಸ್ ಆಗಬೇಕು, ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಹೀಗೆ ಹಿಡ್ಕೊಂಡು ಹೀಗೆ ಕಟ್ ಮಾಡಿದ್ರೆ ನೋಡಿ ಈ ಥರ ಕಟ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನಾವೆಷ್ಟು ಚೆನ್ನಾಗಿ ಹೀರೆಕಾಯಿನ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಅಂತೂ. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿನೂ ಅಷ್ಟೇ, ಹಾಗೆಯೇ ಹೀರೆಕಾಯಿ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದು ತಣ್ಣಗಾದ್ಮೇಲೆ ನಾವು ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗುತ್ತೆ. ಮಿಕ್ಸಿ ಜಾರಲ್ಲಿ ಮೆಣಸಿನಕಾಯಿ ಉದ್ದುದಕ್ಕೆ ಹಾಕೊಂಡಿದ್ನಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಚಟ್ನಿ ಮಾಡೋದಕ್ಕೆ ಈಸಿ ಆಗಲಿ ಅಂತ. ನೋಡಿ ಇವಾಗ ತಣ್ಣಗಾಗಿದೆ ಈರುಳ್ಳಿ ಹಾಗೇನೆ ಹೀರೆಕಾಯಿನ ನಾನಿಲ್ಲಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ. ಬಿಸಿ ಇರುವಾಗ ರುಬ್ಬಿದ್ರೆ ಅದ್ರ ಟೇಸ್ಟೇ ಇರಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಜಾರಿಗೆ ಸೇರಿಸ್ಕೊಳ್ತಾ ಇರೋದು. ನೆಕ್ಸ್ಟ್ ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಆಗುವಷ್ಟು ಜೀರಿಗೆ ಹಾಕೊಳ್ಳಿ. ಹಾಗೆಯೇ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರ ಆಗುವಷ್ಟು ಇಲ್ಲಿ ಹುಣಸೆ ಹಣ್ಣು, ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ನೀರನ್ನ ಹಾಕೋಬೇಕು. ಒಂದು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಟ್ನಿ ಸ್ವಲ್ಪ ತೆಳು ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕೊಂಡು ನೀವು ರುಬ್ಕೋಬಹುದು. ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಮುಂಚೆನೆ ನಾನು ಉಪ್ಪನ್ನ ಫ್ರೈ ಮಾಡುವಾಗ ಸೇರಿಸ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ. ನೋಡಿ ಈ ತರ ಮೀಡಿಯಂ ಆಗಿ ನಾವು ಇದನ್ನ ರುಬ್ಕೋಬೇಕು. ತುಂಬಾ ತರಿಯಾಗೂ ಇರಬಾರ್ದು, ಹಾಗೇನೆ ತುಂಬಾ ಪೇಸ್ಟ್ ತರನು ನಾವು ರುಬ್ಕೋಬಾರ್ದು. ಸ್ವಲ್ಪ ಮೀಡಿಯಂ ಹದದಲ್ಲಿ ನಾವು ಚಟ್ನಿನ ರುಬ್ಬಿ ಇಟ್ಕೋಬೇಕು.
ಓಕೆ, ಇವಾಗ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆನ ಕೊಟ್ಕೊಳ್ಳೋಣ. ಒಗ್ಗರಣೆ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಇವಾಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ 2 ರಿಂದ 3 ಒಣಮೆಣಸಿನಕಾಯಿ, ಹಾಗೆಯೇ ಫ್ರೆಶ್ ಆಗಿರುವಂತಹ ಕರಿಬೇವು ಇಷ್ಟನ್ನು ಹಾಕೊಂಡು ಇದಿಷ್ಟು ಕೂಡ ಸಿಡಿದ ಮೇಲೆ ನಾವು ಚಟ್ನಿಗೆ ಈ ಒಗ್ಗರಣೆನ ಸೇರಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತಹ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ನೀವು ಈ ಒಗ್ಗರಣೆಗೆ ಸ್ವಲ್ಪ ಇಂಗುನು ಕೂಡ ಬಳಸ್ಕೋಬಹುದು. ಇವತ್ತಿನ ಈ ಒಂದು ಸಿಂಪಲ್ ಆಗಿರುವಂತಹ ಹೀರೆಕಾಯಿ ಚಟ್ನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.